ಖಾಸಗಿ ವ್ಯಕ್ತಿಗಳು ಸರ್ ತಾವು ಸ್ಥಳ ಪರಿಶೀಲನೆ ಅಲ್ಲ ನಮ್ಮ ಸೋಡಾಗೆ ನಾನು ಡೈರೆಕ್ಷನ್ ಕೊಡ್ತೀನಿ. ಈಗ ಮೊನ್ನೆ ಎಸ್ ಪಿ ಅವ್ರು ಡೈರೆಕ್ಷನ್ ಕೊಟ್ಟು ಇವ್ರದಕ್ಕೆ ಏನು ಹಾಕಿದ್ದಲ್ಲ ಸರ್, ಇದನ್ನೆಲ್ಲ ಎಸ್ ಪಿ ಅವರು ತೆರವುಗೊಳಿಸ್ತಾರೆ ಯಾರು ಯಾವುದು ಖಾಸಗಿ ಇದೆಲ್ಲ. ಬಟ್ ಮಹಾನಗರ ಪಾಲಿಕೆಗೆ ಹಾಕಿರೋ ಬೇರೆ ಇದು ತೆರವು ಆಗಲ್ಲ. ಇದು ಕಾರ್ಪೊರೇಷನ್ ಅವ್ರು ಹಾಕಿರೋ ಇಲ್ಲ ಖಾಸಗಿ ವ್ಯಕ್ತಿಗಳು ಸರ್ ಅದು ಮಾತ್ರ ಗೌರ್ಮೆಂಟ್ ಏನಿದೆ ಖಾಸಗಿ ವ್ಯಕ್ತಿಗಳು ಸರ್ ತಾವು ಸ್ಥಳ ಪರಿಶೀಲನೆ ಅಲ್ಲ ನಮ್ಮ ಸೋಡಾಗೆ ನಾನು ಡೈರೆಕ್ಷನ್ ಕೊಡ್ತೀನಿ. ಈಗ ಮೊನ್ನೆ ಎಸ್ ಪಿ ಅವ್ರು ಡೈರೆಕ್ಷನ್ ಶಿವಮೊಗ್ಗ ಗೋಪಾಲಗೌಡ ಬಡಾವಣೆಯ 17ನೇ ವಾರ್ಡ್ಗೆ ಹೊಂದಿಕೊಂಡಿರ್ತಕ್ಕಂತಹ ಏನು ಇತ್ತೀಚೆಗೆ ಮಹಾನಗರ ಪಾಲಿಕೆ ಅಲ್ಲಿ ಕಸ ವಿಲೇವಾರಿ ಘಟಕವನ್ನು ಪ್ರಾರಂಭ ಮಾಡಿದೆ. ಅದರ ಪಕ್ಕದಲ್ಲಿ ಸಾಕಷ್ಟು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿರ್ತಕ್ಕಂತಹ ಖಾಲಿ ಜಾಗ ಮತ್ತು ನಿವೇಶನಗಳು ಇದೆ. ಅದಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಹಾಗೂ ಖಾಸಗಿ ಏನು ಇಲಾಖೆ ಅಥವಾ ಖಾಸಗಿಯವರು ಸೂಡಾದಿಂದ ಏನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂತಹ ಅಭಿವೃದ್ಧಿ ಪಡಿಸಿರ್ತಕ್ಕಂತಹ ಡಿಸಿ ಅಲ್ಲೇಷನ್ ಆಗಿರ್ತಕ್ಕಂತಹ ಕಾನೂನುಬದ್ಧವಾಗಿ ಹಂಚಿಕೆ ಆಗಿರ್ತಕ್ಕಂತಹ ಖಾಸಗಿ ವ್ಯಕ್ತಿಗಳ ನಿವೇಶನಗಳು ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಶಿವಮೊಗ್ಗದ ಪ್ರಭಾವಿ ರಾಜಕೀಯ ಮುಖಂಡರು ಹಾಗೇನೆ ಏನು ಈ ಭೂ ಮಾಫಿಯಾಕ್ಕೆ ಸೇರಿರ್ತಕ್ಕಂಥವ್ರು ಇವರು ಆ ಖಾಸಗಿ ವ್ಯಕ್ತಿಗಳ ನಿವೇಶನಕ್ಕೆ ಅವ್ರು ಏನು ತಡೆಗೋಡೆಯನ್ನು ಕಟ್ಟಿದ್ರು ಅದನ್ನೆಲ್ಲವನ್ನು ಕೂಡ ಡೆಮಾಲಿಷನ್ ಮಾಡಿ ಇವರು ಅದಕ್ಕೆ ಏನು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಅದಕ್ಕೆ ಏನು ಒಂದು ಬೇಲಿಯನ್ನ ತಂತಿ ಬೇಲಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಭೂಮಿಯನ್ನು ಕೂಡ ಆ ವ್ಯಕ್ತಿಗಳು ಅದನ್ನು ಕೂಡ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಒಳಗಾಕೊಂಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದನ್ನ ಮಾನ್ಯ ರಕ್ಷಣಾಧಿಕಾರಿಗಳ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಅವರು ಸಂಬಂಧಪಟ್ಟಿರ್ತಕ್ಕಂಥ ಠಾಣೆಗೆ ತತ್ಕ್ಷಣ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಯಾರು ಖಾಸಗಿ ನಿವೇಶನದಾರರು ಏನು ಹಕ್ಕುಪತ್ರವನ್ನು ನಿಜವಾದ ದಾಖಲೆಯನ್ನು ಹೊಂದಿರತಕ್ಕಂಥ ಹಕ್ಕುಪತ್ರಗಳು ಯಾರ್ಯಾರು ಅಲ್ಲಿ ಅಕ್ರಮವಾಗಿ ಬೇಲಿಯನ್ನ ನಿರ್ಮಾಣ ಮಾಡಿದ್ರು ಅವರೆಲ್ಲರನ್ನು ತೆರವುಗೊಳಿಸಿ ಮಾನ್ಯ ರಕ್ಷಣಾಧಿಕಾರಿಗಳು ಅಲ್ಲಿಯ ಏನು ನಿಜವಾದ ಖಾತೆದಾರರಿಗೆ ಅದನ್ನ ನಿಜವಾದ ನಿವೇಶನದಾರರಿಗೆ ಅದನ್ನ ಕೊಡಿಸುವಲ್ಲಿ ಸನ್ಮಾನ್ಯ ರಕ್ಷಣಾ ಸಚಿವರು ಅತ್ಯಂತ ಯಶಸ್ವಿಯಾಗಿದ್ದಾರೆ. ಆದ್ರೆ ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಜಾಗವನ್ನ ಇನ್ನೂ ಕೂಡ ತೆರವುಗೊಳಿಸಿಲ್ಲ. ಅದೆಲ್ಲವೂ ಕೂಡ ಖಾಸಗಿ ವ್ಯಕ್ತಿಗಳ ಅದೇನು ಭೂ ಮಾಫಿಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಭಾವಿ ಮುಖಂಡರ ಒಡೆತನದಲ್ಲೇ ಇದೆ. ಹಾಗಾಗಿ ಇಂದು ಮಾನ್ಯ ರಕ್ಷಣಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ತತ್ಕ್ಷಣ ತಾವು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ಮಾಡಬೇಕು. ಆ ಏನು ಒತ್ತುವರಿಯನ್ನ ಮತ್ತು ಅಕ್ರಮವಾಗಿ ಅಲ್ಲೇನು ಶೆಡ್ಗಳ ನಿರ್ಮಾಣವನ್ನು ಮಾಡ್ಕೊಂಡಿದ್ದಾರೆ, ಅಕ್ರಮವಾಗಿ ಬೇಲಿಯನ್ನ ನಿರ್ಮಾಣ ಮಾಡಿದ್ದಾರೆ, ಅವರೆಲ್ಲರನ್ನು ಕೂಡ ತೆರವುಗೊಳಿಸ್ಕೊಡ್ಬೇಕು. ಜೊತೆಗೆ ಅಲ್ಲೇನು ಖಾಸಗಿ ಏನು ಸ್ವಂತ ದಾಖಲೆಯನ್ನು ಹೊಂದಿ ಅದೇನು ನ್ಯಾಯಯುತವಾಗಿ ಡಿಸಿ ಅಲ್ಲೇಷನ್ ಮುಖಾಂತರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪಡೆದಿರ್ತಕ್ಕಂಥ ನಿವೇಶನಗಳ ಅಕ್ರಮವಾಗಿ ಏನು ಬೇಲಿನ ಹಾಕೊಂಡಿದ್ರು ಅವರಿಂದ ಇವತ್ತು ಕೂಡ ಅಲ್ಲಿಯ ನಿಜವಾದ ನಿವೇಶನ ಮಾಲೀಕರಿಗೆ ಇವತ್ತು ಬೆದರಿಕೆಗಳು ಬರ್ತಾ ಇದೆ. ಅವ್ರಿಗೆ ಕೂಡ ರಕ್ಷಣೆಯನ್ನು ಕೂಡ ಕೊಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ. ಈ ಹಿಂದೆ ರಕ್ಷಣಾಧಿಕಾರಿಗಳು ಕೂಡ ಅದನ್ನು ಮನವಿ ಕೊಟ್ಟಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಯಾರ್ಯಾರು ಅಕ್ರಮವಾಗಿ ದಾಖಲೆಯನ್ನು ಸೃಷ್ಟಿಸಿ ಭೂ ಕಬಳಿಕೆಯನ್ನು ಮಾಡಿದ್ದಾರೆ ಅದೆಲ್ಲವನ್ನು ತೆರವುಗೊಳಿಸ್ತೇವೆ. ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕ್ಬೇಕಂತ ಹೇಳಿ ಕೂಡ ನಾವು ಒತ್ತಾಯ ಮಾಡಿದ್ದೇವೆ. ಆ ಜಾಗದಲ್ಲಿ ಈ ಹಿಂದೆ ನಾವು ಮಹಾನಗರ ಪಾಲಿಕೆಗೆ ಮನವಿಯನ್ನು ಏನು ಕೊಟ್ಟಿದ್ವಿ ಅದರಂತೆ ಅಲ್ಲಿ ಉದ್ಯಾನವನ ಅಥವಾ ಕ್ರೀಡಾಂಗಣವನ್ನ ನಿರ್ಮಾಣವನ್ನು ಮಾಡಿ ಆ ಸ್ಥಳೀಯ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಜಿಡಿ ಮಂಜುನಾಥ್. ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ.